ಅದರಲ್ಲಿ ಇವತ್ತು ಕೂಡ ನಾವು ಬಂದಿರತಕ್ಕಂಥದ್ದು ಅದೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಂವಿಧಾನ ಓದು ಅಂತ ಹೇಳಿ ಏನು ಹಾಕಿದ್ದಾರೆ. ಇದು ನಾವು ಸೆಪ್ಟೆಂಬರ್ 5, 2023 ಟೀಚರ್ಸ್ ಡೇ ಇನ್ ಫ್ರಂಟ್ ಆಫ್ ಚೀಫ್ ಮಿನಿಸ್ಟರ್ ಫಸ್ಟ್ ಟೈಮ್ ನಮ್ಮ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಆರ್ಡರ್ ಮಾಡಿದ್ವಿ. ನೀವು ಎಲ್ಲ ಶಾಲೆಯಲ್ಲಿ ಕೂಡ ಅವತ್ತೇ ಘೋಷಣೆ ಮಾಡಿದ್ವಿ. ಎಲ್ಲ ಶಾಲೆಯಲ್ಲೂ ಕೂಡ ಕಂಪಲ್ಸರಿ ಸಂವಿಧಾನ ಪೀಠಿಕೆ ಓದಬೇಕು. ಇವತ್ತಿನ ರಾಜಕಾರಣದಲ್ಲಿ ಏನಾಗಿದೆ, ಸ್ವಲ್ಪ ವ್ಯತ್ಯಾಸಗಳು ಯಾವ ರೀತಿ ಏನು ಅದು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅನಿವಾರ್ಯವಾಗಿ ಇಂಥ ವಿಚಾರಗಳನ್ನು ವಿಶೇಷವಾಗಿ ಏನು ರಾಜಕಾರಣನ ಜಾತಿಯನ್ನು ತೆಗೆದು ಭಾರತೀಯರು ಅಂತ ಹೇಳಿ ಬರಬೇಕಂದ್ರೆ ಅದು ಸಂವಿಧಾನದಿಂದ ಮಾತ್ರ ಅದು ಸಾಧ್ಯ. ಇಂಥ ಕಾರ್ಯಕ್ರಮಗಳು ಕೂಡ ಇವತ್ತು ಏನು ಬಂದಿದ್ದಾರೆ ಅದು ಬಹಳ ಮುಖ್ಯ. ಆಮೇಲೆ ನನ್ನ ಪುಸ್ತಕನೂ ಕೂಡ ನೀವು ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಕಾರಿ ಶಾಲೆಯ ಎಲ್ಲ ಪುಸ್ತಕದಲ್ಲೂ ಕೂಡ ಸಂವಿಧಾನ ಪೀಠ, ಮ್ಯಾಥ್ಸ್ ಇದ್ರೂ ಸಂವಿಧಾನ ಪೀಠಿಕೆ ಇರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ, ಸರ್ಕಾರಿ ಶಾಲೆನ SSLC ಬೋರ್ಡ್ ಬೇರೆಯವ್ರು ಪರ್ಚೇಸ್ ಮಾಡಿದ್ರು ಕೂಡ ಸಂವಿಧಾನ ಪೀಠಿಕೆ ಅದರಲ್ಲಿ ಪ್ರಿಂಟ್ ಆಗಿದೆ. ಮಹಾತ್ಮ ಗಾಂಧಿಯವರ ಪೀಠಿಕೆ ಏನು ಪಾತಕಗಳು ಅಂತ ಹೇಳಿ 7 ಪಾತಕಗಳು ಅಂತ ಹೇಳಿದೆ, ಅದು ಪ್ರಿಂಟ್ ಆಗಿದೆ. ಗಾಂಧಿ ಭಾರತ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೋಡಿ ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಮೇಲ್ಗಡೆಗೆ ಲೋಗೋ. ಯಾಕೆಂದರೆ ನಮ್ಮ ಡ್ಯೂಟಿನ ನನ್ನ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯದು ಮಾಡೋದು. ಸುಮಾರು 10.25 ಕೋಟಿ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಪ್ರಿಂಟ್ ಆಗಿದೆ. ಎಲ್ಲರ ಮನೇಲೂ ಕೂಡ ಮಕ್ಕಳಿಗೆ ಆ ಭಾವನೆ ಬರಬೇಕು. ಮಹಾತ್ಮ ಗಾಂಧಿ ಯಾರು, ಸಂವಿಧಾನ ಅಂದರೆ ಏನು, ಬರೀ ಓದೋದಲ್ಲದೆ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಕೂಡ ಈಗ ನೆಕ್ಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಪೀಠಿಕೆ ಓದೋದಾಯ್ತು, ಬಯೋಡಾಟ ಆಯಿತು, ಅದರೊಳಗೆ ಏನು ಬರೆದಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಕೂಡ ನಾವು ಈ ಸತಿ ತರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಇದು ಈ ಸೆನ್ಸಸ್ ಬಗ್ಗೆ ಇದೆಲ್ಲದೂ ಕೂಡ ಸಾರ್ವಜನಿಕರು ಕೂಡ ಬಂದಾಗ ದಯವಿಟ್ಟು ಇದಕ್ಕೆ ಸಹಕಾರ ಕೊಡಿ. ಕರೆಕ್ಟಾಗಿ ನೀವು ಮಾಹಿತಿ ಕೊಟ್ಟರೆ ಅದು ನಿಮ್ಮ ಒಳ್ಳೆಯದಕ್ಕೇ ನಾವು ಮಾಡ್ತಾ ಇರೋದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಈಗ ಶರಾವತಿ ಸಂತ್ರಸ್ತರು ನಿನ್ನೆನೂ ಕೂಡ ನಾನು DC ಅವ್ರಿಗೆ ಹೇಳಿದೆ. ನಾನು ಈ ಅಣಗೇರಿ ಕಟ್ಟೆ ಆ ಕಡೆಗೆ ಅಲ್ಲೂ ಕೂಡ ಸಾರ್ವಜನಿಕರು ಭೇಟಿಯನ್ನು ಮಾಡಿದ್ರು. ಅವ್ರು ಹೇಳಿದ್ದಾರೆ ಏನೇನು ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇನ್ನೂ ಕೂಡ ಬೇರೆ ಬೇರೆ ಕಡೆಗೂ ಕೂಡ ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ. ನಾನು ಒಂದೇ ಒಂದು ಹೇಳೋದು, ಯಾವುದೇ ಥರದ ಅಹವಾಲಿದ್ದರೆ ಶರಾವತಿ ಸಂತ್ರಸ್ತರು ಏನು ಆಲ್ಮೋಸ್ಟ್ 70-75% ಒಂದು ಹಂತಕ್ಕೆ ಬಂದಿದೆ. ಇನ್ನು 25% ಪಾಪ ಅವ್ರಿಗೆ ಗೊಂದಲ ಇದೆ. ನನ್ನ ಸರ್ವೆ ಮಾಡಿಲ್ಲ, ನನ್ನ ಬ್ಲಾಕಿಂದ ಹೊರಗಡೆ ಇದೆ, ಎಲ್ಲದೂ ಕೂಡ ನೀವು ಏನೇ ಮಾಹಿತಿ ಇದ್ರೇನೋ ತಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಅದನ್ನು DC ಅವ್ರಿಗೆ ಸಬ್ಮಿಟ್ ಮಾಡಿ, ಇಲ್ಲ ನನ್ನ ಮೂಲಕ DC ಅವ್ರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿ ಅದನ್ನು ನಾವು ಸುಪ್ರೀಂ ಕೋರ್ಟಿಗೆ ಕೊಡಬೇಕು. ನಾವು ಯಾವುದೇ ಥರದ ನಿರ್ಧಾರ ತಗೊಳ್ತಕ್ಕಂಥ ಹಂತದಲ್ಲಿ ಇಲ್ಲ. ಕೇಂದ್ರ ಸರ್ಕಾರದವರಾಗಲಿ ರಾಜ್ಯ ಸರ್ಕಾರದವರಾಗಲಿ ಫಸ್ಟ್ ಸರ್ವೆ ಮಾಡಬೇಕಾದ್ರೆ ಭಾಳ ಕಮ್ಮಿ ಹೇಳಿದರು ಸೆಂಟ್ರಲ್ ಗೌರ್ಮೆಂಟ್, ಇದು ಸುಪ್ರೀಂ ಕೋರ್ಟ್ ಅವರು. ನಾವಿಲ್ಲ ಇದು ಜಾಸ್ತಿ ಇದೆ ಅಂತ ಹೇಳಿದಾಗ ಆಯ್ತು, ಹಂಗಾರೆ ಯಾರ್ಯಾರಿದ್ದಾರೆ ಎಲ್ಲದೂ ಕೂಡ ನೀವು ಬೇರೆ ಬೇರೆ ರೀತಿ ಸರ್ವೆ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಾರ್ವಜನಿಕರು ಏನೇ ಇದ್ರೂ ಅಹವಾಲು ಕೊಡಿ, ಅದನ್ನು ಸುಪ್ರೀಂ ಕೋರ್ಟಿಗೆ ಹಾಕಿ ನಮ್ಮ ಕಡೆಯಿಂದ ಒಳ್ಳೆ ಲಾಯರ್ಸ್ನ ಇಟ್ಟಿದ್ದೀವಿ. ಕೇಂದ್ರ ಸರ್ಕಾರದವರು ಕೂಡ ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರ ಜೊತೆಗಿದ್ದು ಇನ್ನೇನೇನು ಸಮಸ್ಯೆಗಳಿದ್ದಾವೆ ಅದನ್ನು ನಾವು ಇತ್ಯರ್ಥ ಮಾಡ್ತಕ್ಕಂಥದ್ದು. ಸೊ ನಿಮ್ಮ ಸರ್ವೆ ಆಗಿಲ್ಲ ಅಂತಕ್ಕಂಥದ್ದು ಒಂದ್ರ ಮೇಲೇ ನೀವು ಡಿಸಿಷನ್ ತೊಗೊಳ್ಬೇಡಿ. ಅದನ್ನು ಕೂಡ ನಮ್ಮದು ಸರ್ವೆ ಆಗಿಲ್ಲ ಅಂಥೇಳಿ ನೀವು ಅದನ್ನು ಅರ್ಜಿಯನ್ನು ಕೊಡಬೇಕಾಗ್ತದೆ. ಅದನ್ನು ನಾವು ಮುಂದೆ ಅಡ್ವೊಕೇಟ್ ಜನರಲ್ ಅವರು ಕೂಡ ಹೇಳಿದ್ದಾರೆ, ಅದನ್ನು ನಾವು ನಿಮ್ಮ ಪರವಾಗಿ ಯಾರ್ಯಾರು ಶರಾವತಿ ಸಂತ್ರಸ್ತಿದ್ದಾರೆ ಔಟ್ ಆಫ್ ದೋಸ್ ಬ್ಲಾಕ್ಸ್ ಅವರಿಗೂ ಕೂಡ ಸಹಕಾರ ಮಾಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ ಅಂಥೇಳಿ. ಅದ್ರ ಜೊತೆಗೆ DC ಅವ್ರಿಗೆ ಹೇಳಿದ್ದೀನಿ, ಈ ನ್ಯಾಷನಲ್ ಹೈವೇದು, ಯಾಕೆಂದರೆ ಈಗ ಇರ್ತಕ್ಕಂಥ ಸಂಸದರು ಈ 2 ಟೆನ್ಯೂರಲ್ಲೂ ಕೂಡ ಬರೀ ಭಾಷಣ ಮಾಡ್ಕೊಂಡು ಬಂದವರು, ಯಾರೂ ಆ ನ್ಯಾಷನಲ್ ಹೈವೇಲಿ ಇನ್ನೂ ಕಂಪ್ಲೀಟ್ ಓಡಾಡಿಲ್ಲ. ಎಲೆಕ್ಷನ್ಗಿಂತ ಮುಂಚೆನೂ ಕೂಡ ಫ್ರಂಟ್ ಮಾಡಿಬಿಟ್ರು, ಎಲ್ಲ ಈ ಪಥ ಮಾಡಿಬಿಟ್ಟಿದ್ದೀವಿ, ಆ ಪಥ ಮಾಡಿದ್ದೀವಿ ಅಂತ ಹೇಳಿ. ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಅವ್ರ ಕ್ವಾಲಿಟಿನ ಒಂದು 2-3 ಕಡೆಗೆ ಗೊತ್ತಾಗಿದೆ. ನಾನು ಕೂಡ DC ಅವ್ರಿಗೆ ಹೇಳಿದ್ದೀನಿ. ರಾಘವೇಂದ್ರ ಅವರು ಮೊನ್ನೆ ಇದು ಈಗ ಆದಷ್ಟು ಬೇಗ ಈ ಸರ್ವೆಗಳನ್ನು ಎಲ್ಲಾದ್ರೂ ಮಧ್ಯೆ ಸಾರ್ವಜನಿಕರ ಸಮಸ್ಯೆಗಳಿದ್ರೆ DC ಅವರಿಗೆ ನೀವೇ ಹೋಗಿ ಅದನ್ನು ನಿಂತು ಸಾರ್ಟ್ ಔಟ್ ಮಾಡಿ ಪ್ರೋಗ್ರೆಸ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಹೇಳಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.